ಮಿಸ್ಗೈಡ್ ಆಗಿದೆ. ಡಿನ್ನರ್ ಪಾಲಿಟಿಕ್ಸು ಇಲ್ಲ, ಅದು ಇಲ್ಲ. ಹುಟ್ಟುಹಬ್ಬ ಅಂತ ಕರೆದಿದ್ರು, ಅದನ್ನು ಬೇರೆ ರೀತಿ ತಿರುಚಿದ್ದಾರೆ. ತಿರುಚೋಕೆಲ್ಲ ಡಿಕೆ ಬಣದ ನಾಯಕರೇ, ಡಿಕೆ ಪರವಾಗಿ ಬ್ಯಾಟಿಂಗ್ ಮಾಡಿದವರೇ ಇದ್ರು. ಸುಮ್ಮನೆ ಈಗ ಅಲ್ಲಿ ಯಾವ ಬಣನೂ ಇಲ್ಲ, ಎಲ್ಲ ಕಾಂಗ್ರೆಸ್ ಬಣ ಇದ್ದಿದ್ದು. ಅದು ಡಿ ಕೆ ಬಣ, ಅದು ಸಿದ್ದರಾಮಯ್ಯ ಸಾಹೇಬ್ರ ಬಣ ಅಂತ ಏನಿರಲಿಲ್ಲ. ಎಲ್ಲರೂ ಕಾಂಗ್ರೆಸ್ ಬಣ. ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗೂ ಇದ್ದರು, ಡಿ ಕೆ ಶಿವಕುಮಾರ್ ಪರವಾಗೂ ಇದ್ದರು. ನೀವು ಯಾರು ಪರವಾಗಿದ್ರಿ ಸರ್? ನಾವು ಕಾಂಗ್ರೆಸ್ ಪರ, ಡಿ ಕೆ ಶಿವಕುಮಾರ್ ಪರ, ಸಿದ್ದರಾಮಯ್ಯನ ಪರ, ಮೂವರು ಪರ. ಇವರಿಬ್ಬರದ್ದು ಕೇಳ್ಕೊಂಡು ನಾವು ನೋಡ್ತಾ ಇದ್ದೀವಿ. ಹಲವಾರು ಕನ್ನಡಿಗರು ದುಬೈ ಏರ್ಪೋರ್ಟಲ್ಲಿ ಮತ್ತು ಬೇರೆ ಕಡೆಯಲ್ಲಿ ಸಿಲುಕೊಂಡಿರೋದನ್ನು ಈಗಾಗಲೇ ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಸೂಕ್ತ ಕ್ರಮ ತಗೊಂಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕನ್ನಡಿಗರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಹಲವಾರು ಮಂದಿಗಳನ್ನು ಈಗಾಗಲೇ ನಾವು ಏರ್ ಲಿಫ್ಟ್ ಮಾಡಿದ್ದೀವಿ. ಸೊ ಉಳಿದಿರ್ತಕ್ಕಂಥ ಬಾಕಿ ಇರೋರನ್ನ ಕರ್ಕೊಂಬರೋಕ್ಕೆ ನಾವು ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದ ಮಾಡ್ತೇವೆ. ಸಂಚಾರಿ ಘಟಕದ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಇಲ್ಲ ಅಂತ ಅದನ್ನು ಕೊಡಿಸ್ತೀವಿ.